ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮ್ಯಾಚ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಒಂದು ಅದ್ಭುತವಾದಂತ ನಿನ್ನೆ ಒಂದು ಡಿಸಿ ಮತ್ತು ರಾಜಸ್ಥಾನ ಪಂದ್ಯ ನಡೆಯಿತು. ಈ ಪಂದ್ಯದಲ್ಲಿ ಸೂಪರ್ ಓವರ್ ನಲ್ಲಿ ಗೆದ್ದಿದ್ದಾರೆ. ಗೆದ್ದ ನಂತರ ಅಕ್ಷರ್ ಪಟೇಲ್ ಏನ್ ಹೇಳ್ತಾರೆ, ಹಾಗೇನೆ ಇಲ್ಲಿ ಗೆಲುವಿಗೆ ರೂವಾರಿ ಆದ್ರು, ಹಾಗೆ ಸೂಪರ್ ಓವರ್ ಯಾವ ರೀತಿಯಾಗಿ ಕೂಡ ಸಂಪೂರ್ಣ ಮಾಹಿತಿ ಚರ್ಚೆ ಮಾಡ್ತೀವಿ. ಅದ್ರ ಜೊತೆಗೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಆರ್ಸಿಬಿಗೆ ಯಾವ ರೀತಿಯಾಗಿ ನಿನ್ನೆ ಡಿಸಿ ಗೆದ್ದಿದ್ದಕ್ಕೆ ಲಾಭ ಆಯ್ತು ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತಿದ್ರೆ ವಿಡಿಯೋ ಕೊನೆವರೆಗೂ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಸ್ನೇಹಿತರೆ. ನಿನ್ನೆ ಸೂಪರ್ ಡೂಪರ್ ಎಲ್ಲ IPL ನಲ್ಲಿ ಹೈ ಸ್ಕೋರ್ ಚೇಂಜ್ ಆಗ್ತಾ ಇದೆ, ಲೋ ಸ್ಕೋರ್ ಕೂಡ ಚೇಂಜ್ ಆಗ್ತಾ ಇಲ್ಲ. ಸೂಪರ್ ಓವರ್ ಮೊದಲ ಸೂಪರ್ ಓವರ್ ಆಯ್ತು, ಎಲ್ಲಾನು ನಡೀತಾ ಇದೆ ಈ IPL ನಲ್ಲಿ. ಹಾಗೆ ನಿನ್ನೆ ಒಂದು ಡಬಲ್ ಧಮಕ ಆಯ್ತು ಅಂತ ಕೂಡ ಹೇಳಬಹುದಾಗಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ಡಿಸಿ ತಂಡದವರು 188 ರನ್ ಮಾಡ್ತಾರೆ. ಇದರಲ್ಲಿ KL ರಾಹುಲ್ ಅದ್ಭುತದ ಬ್ಯಾಟಿಂಗ್ ಮಾಡ್ತಾರೆ, ಅವರು ಕೂಡ 38 ರನ್ ಮಾಡ್ತಾರೆ. ಹಾಗೆ ಮತ್ತೆ ಇಲ್ಲಿ ಪೋರೆ 49 ರನ್ ಮಾಡ್ತಾರೆ. ಇಲ್ಲಿ ಸ್ಟಬ್ಸ್ ಅವರು 34 ರನ್ ಮಾಡ್ತಾರೆ, 18 ಎಸೆತಗಳಲ್ಲಿ 2 ಸಿಕ್ಸ್ 2 ಬೌಂಡ್ರಿ. ಇಲ್ಲಿ ಅಕ್ಷರ್ ಪಟೇಲ್ 14 ಎಸೆತಗಳಲ್ಲಿ 34 ರನ್ ಮಾಡ್ತಾರೆ, ಅವರು ಕೂಡ 2 ಸಿಕ್ಸ್ 2 ಬೌಂಡ್ರಿ ಮುಖಾಂತರ ಕೊನೆಯ 5 ಓವರ್ ನಲ್ಲಿ 77 ರನ್ ಮಾಡುವ ಮುಖಾಂತರ 188 ರನ್ಗೆ ಹೋಗ್ತಾರೆ. ಇಲ್ಲಿ ಕೇವಲ 160 ರನ್ ಮಾತ್ರ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಇಲ್ಲಿ ಡಿಸಿ ತಂಡ 188 ರನ್ಗೆ ಹೋಗಿ ನಿಲ್ತಾರೆ. ಕೊನೆಯ ಓವರ್ ಒಂದು ಮೆಂಗ ಬೀಳುತ್ತೆ, ಹಾಗಾಗಿ ಅದ್ಭುತವಂತ ಬಾಲಿಂಗ್ ಕೂಡ ಮಾಡಿದ್ರು. ಹಾಗಾಗಿ ಒಟ್ಟಾರೆ ಸಂದೀಪ್ ಶರ್ಮಾ ಅವರು ಕೊನೆಯ ಓವರ್ ಅಲ್ಲಿ ಕೆಲವೊಂದು ಎಕ್ಸ್ಟ್ರಾ ರನ್ ನೀಡುವ ಮುಖಾಂತರ ಸಖತ್ತಾಗಿ 188 ರನ್ಗೆ ಹೋಯ್ತಾರೆ ಅಂತ ಕೂಡ ಹೇಳ್ಬೋದು. ಹಾಗೆ ಇದನ್ನು ಗುರಿಬೇನಂತಿದ್ದ ಇಲ್ಲಿ RR ತಂಡ ಓಪನಿಂಗ್ ಸಾಲಿಡ್ ಆದಂತ ಓಪನಿಂಗ್ ಕೊಟ್ಟರು. ಇಲ್ಲಿ ಸಂಜು ಸ್ಯಾಮ್ಸನ್ 31 ರನ್ ಮಾಡಿದ್ರೆ 50 ಪ್ಲಸ್ ರನ್ ಮಾಡ್ತಾರೆ. ಇಲ್ಲಿ ಜೈಸ್ವಾಲ್ ಅವರು ಸಖತ್ತಾದಂತ ಬ್ಯಾಟಿಂಗು. ನಿತೀಶ್ ರಾಣಾ ಅವರು ಕೂಡ 50 ರನ್ ಮಾಡ್ತಾರೆ, ಅವರು ಕೂಡ ಸಖತ್ತಾದಂತ ಬ್ಯಾಟಿಂಗು. ಇಲ್ಲಿ ಪರಾಗ್ ಮಾತ್ರ 9 ರನ್ಗೆ ಬೇಗ ಔಟ್ ಆಗ್ತಾರೆ. ಹಾಗಾಗಿ ಒಟ್ಟಾರೆಯಾಗಿ ಕೊನೆ ಓವರ್ ನಲ್ಲಿ 9 ರನ್ ಬೇಕಾಗಿದ್ದಾಗ ಧ್ರುವ ಜುರೇಲ್ ಅವರು ಇದ್ರು, ಹಿಟ್ ಮ್ಯಾರ್ ಅವರು ಬ್ಯಾಟಿಂಗ್ ಆಡ್ತಾ ಇದ್ರು. ಇವರು 9 ರನ್ ಮಾಡಿಲ್ಲ ಸ್ನೇಹಿತರೆ. ಇಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು ಸಖತ್ ಬಾಲಿಂಗು. ಕೊನೆಯ ಬಾಲ್ ನಲ್ಲಿ 2 ರನ್ ಬೇಕಾಗಿದ್ದಾಗ 1 ರನ್ ಓಡ್ತಾರೆ, 2ನೇ ರನ್ ಓಡಕ್ ಹೋಗಿ ರನ್ ಔಟ್ ಆಗ್ತಾರೆ. ಹಾಗಾಗಿ ಇಲ್ಲಿ ಟೈಮ್ ಮಾಡ್ಕೋತಾರೆ. ಸೂಪರ್ ಓವರ್ ನಲ್ಲಿ ಸಖತ್ ಬ್ಯಾಟಿಂಗ್ ಕೂಡ ಆಡಕ್ಕಾಗಿಲ್ಲ. ರಿಯಾನ್ ಪರಾಗ್ ಒಂದು ಬೌಂಡ್ರಿ ಹೊಡಿತಾರೆ. ಹಾಗಾಗಿ ಒಟ್ಟಾರೆಗೆ 12 ರನ್ ಮಾಡ್ತಾರೆ, 13 ರನ್ ಟಾರ್ಗೆಟ್ ನೀಡಿದ್ದಾರೆ. ಒಟ್ಟಾರೆಯಾಗಿ ಸೂಪರ್ ಓವರ್ ನಲ್ಲಿ ಮೊದಲನೇ ಬಾಲ್ ನಲ್ಲಿ ಒಂದು ಬೌಂಡ್ರಿ ಹೊಡಿತಾರೆ. KL ರಾಹುಲ್ ಅವರು ಬೌಂಡ್ರಿ ಹೊಡೆದ ನಂತರ ಸಿಂಗಲ್ ತೆಗೆದುಕೊಂಡು ಸ್ಟಬ್ಸ್ಗೆ ಕೊಡ್ತಾರೆ. 3 ಬಾಲ್ ಆಗಿರುತ್ತೆ. 4ನೇ ಬಾಲ್ ನಲ್ಲಿ ಸಿಕ್ಸರ್ ಹೊಡೆಯುವ ಮುಖಾಂತರ ಗೆಲುವು ತಂದು ಕೊಡ್ತಾರೆ ಡಿಸಿ ತಂಡದವರು. ಈ ರೀತಿಯಾಗಿ ಒಂದು ಅದ್ಭುತವಾದಂತ ಬಾಲಿಂಗ್ ಬ್ಯಾಟಿಂಗ್ ಕೂಡ ನಡೀತು. ಅದರಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು, ಬಾಲಿಂಗ್ ಬದಲು ಅಷ್ಟೇನು ಚೆನ್ನಾಗಿಲ್ಲ ಅಂತ ಕೂಡ ಹೇಳಬಹುದಾಗಿದೆ. ಹಾಗೆ ಗೆದ್ದ ನಂತರ ಅಕ್ಷರ್ ಪಟೇಲ್ ಅವರು ಏನಂತಾರೆ ಅಂದ್ರೆ, ಇಲ್ಲಿ ಗೆಲುವಿಗೆ ರೂವಾರಿ ಅಂದ್ರೆ ಇಲ್ಲಿ KL ರಾಹುಲ್ ಸಖತ್ತಾಗಿ ಆಟ ಆಡಿದ್ರು, ಸ್ಟಬ್ಸ್ ಅವರು ಸಖತ್ತಾಗಿ ಆಟ ಆಡಿದ್ರು. ನಾವು ಮುಂದಿನ ಪಂದ್ಯದಲ್ಲಿ ಇದೇ ರೀತಿಯಾಗಿ ಗೆಲುವಿಗೆ ಪ್ರಯತ್ನ ಮಾಡ್ತೀವಿ, ಪ್ಲೇ ಆಫ್ಗೆ ಗ್ಯಾರಂಟಿ ಹೋಗ್ತೀವಿ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ. ಇಲ್ಲಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಮೊದಲನೇ ಸ್ಥಾನಕ್ಕೆ ಬಂದಿದ್ದಾರೆ ಡಿಸಿ ತಂಡದವರು. ಸಖತ್ತಾದಂತ ಬಾಲಿಂಗ್ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ನಿನ್ನೆ ಒಂದು ಅದ್ಭುತವಾದ ಪ್ರದರ್ಶನ ಕೊಟ್ಟು 2 ಪಾಯಿಂಟ್ಗಳಿಂದ 10 ಪಾಯಿಂಟ್ ಆಗಿವೆ. ಅಲ್ಲಿ 6 ಪಂದ್ಯದಲ್ಲಿ ಅಂದ್ರೆ 5 ಗೆಲುವು, ಒಂದೇ ಒಂದು ಸೋಲು ಕಂಡಿದ್ದಾರೆ. ಹಾಗಾಗಿ 10 ಪಾಯಿಂಟ್ಗಳಿಂದ ಪ್ರಥಮ ಸ್ಥಾನದಲ್ಲಿ. 2ನೇ ಸ್ಥಾನದಲ್ಲಿ GT 8 ಪಾಯಿಂಟ್, 6 ಪಂದ್ಯದಲ್ಲಿ 4 ಗೆಲುವು 2 ಸೋಲು ಮುಖಾಂತರ 2ನೇ ಸ್ಥಾನದಲ್ಲಿದ್ದಾರೆ. 3ನೇ ಸ್ಥಾನದಲ್ಲಿ ನಮ್ಮ RCB ತಂಡ. ನಿನ್ನೆ ಗೆದ್ದಿದ್ದು RCB ತಂಡಕ್ಕೆ ಯಾವ ರೀತಿಯಾಗಿ ಲಾಭ ಆಯ್ತು ಅಂದ್ರೆ, ಇಲ್ಲಿ RR ಗೆದ್ರೆ ಅವರು ಕೂಡ 6 ಪಾಯಿಂಟ್ ಆಗ್ತಾ ಇದ್ವು, ಹಾಗೆ ಅವ್ರ ಮೇಲಕ್ಕೆ ಬರ್ತಿದ್ರು. DC ಅಂತೂ ಪ್ಲೇ ಆಫ್ಗೆ ಹೋಗ್ತಾರೆ, RR ಪ್ಲೇ ಆಫ್ಗೆ ಬರಬಾರ್ದು, ರೇಸ್ ನಿಂದ ಒಬ್ರು ಕಡಿಮೆ ಆಗ್ಬೇಕಂತ ಹೇಳಬಹುದಾಗಿದೆ. ಒಂದು ದೊಡ್ಡ ಲಾಭ ಆಯ್ತು ನಮ್ಮ RCB ತಂಡಕ್ಕೆ. ಅವ್ರೇನು ಕಾಂಪಿಟೇಷನ್ ಮಾಡಲ್ಲ ಇವಾಗ. RCB ಕೂಡ 8 ಪಾಯಿಂಟ್ 6 ಪಂದ್ಯದಲ್ಲಿ. ಹಾಗೇನೆ ಮತ್ತೆ ಇಲ್ಲಿ ಇದು ಪಂಜಾಬ್ ಇದ್ದಾರೆ. ಪಂಜಾಬ್ ಕೂಡ 6 ಪಂದ್ಯದಲ್ಲಿ ಅವರು ಕೂಡ 8 ಪಾಯಿಂಟ್ ಇದ್ದಾರೆ, 4 ಗೆಲುವು 2 ಸೋಲು ಮುಖಾಂತರ. ಹಾಗೇನೆ LSG ಕೂಡ 5ನೇ ಸ್ಥಾನದಲ್ಲಿ ಇದ್ದಾರೆ, 5ನೇ ಸ್ಥಾನದಲ್ಲಿ ಅವರು ಕೂಡ 8 ಪಾಯಿಂಟ್. ಈ 5 ತಂಡಗಳು ಸಖತ್ತಾಗಿ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಬಾಲಿಂಗ್ ಕೂಡ ಮಾಡ್ತಿದ್ದಾರೆ. 5 ತಂಡದಲ್ಲಿ ಅಂದ್ರೆ 7 ಪಂದ್ಯ ಆಡಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಕೂಡ 8 ಪಾಯಿಂಟ್, 3 ಸೋಲು ಅನುಭವಿಸಿದ್ದಾರೆ. ಹಾಗೇನೆ ಇಲ್ಲಿ KKR ಇದ್ದಾರೆ. KKR ಕೂಡ 7 ಪಂದ್ಯ ಆಡಿದ್ದಾರೆ, ಅವರು 6 ಪಾಯಿಂಟ್. ಅವರು ಕೂಡ 3 ಪಂದ್ಯ ಗೆದ್ದಿದ್ದಾರೆ, 4 ಪಂದ್ಯ ಸೋತಿದ್ದಾರೆ. 6 ಪಾಯಿಂಟ್ಗಳಿಂದ KKR ಕೂಡ ಒಂದು ಕಷ್ಟ ಆಗ್ತಾ ಇದೆ. ಇಲ್ಲಿ DC ಗೆದ್ದಿರೋದು, ನಿನ್ನೆ ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟರು. ಹಾಗೇನೆ ಇಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ MI 4 ಪಾಯಿಂಟ್ ಇದ್ದಾರೆ. ಹಾಗೇನೆ ರಾಜಸ್ಥಾನ್ ರಾಯಲ್ಸ್ ಕೂಡ 4 ಪಾಯಿಂಟ್ ಇದ್ದಾರೆ, SRH ಕೂಡ 4 ಪಾಯಿಂಟ್ ಇದ್ದಾರೆ. ಕೊನೆಯಲ್ಲಿ CSK ಕೂಡ 4 ಪಾಯಿಂಟ್ ಇದ್ದಾವೆ. ಈ ರೀತಿಯಾಗಿ ಒಂದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಕೆಳಗೆ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೆ ಅಂದ್ರೆ ಪ್ಲೇ ಆಫ್ಗೆ ಹೋಗುವ ತಂಡಗಳ ನಿಮ್ಮ ಅಭಿಪ್ರಾಯದ ಪ್ರಕಾರ ಕಮೆಂಟ್ ಮಾಡ್ರಿ. ಸಾಧ್ಯವಾದರೆ ಈ ಚಾನಲ್ ತಮ್ಗೆ ಇಷ್ಟವಾದ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಫೇಸ್ಬುಕ್ ನಲ್ಲಿ ಯಾರು ನೋಡ್ತಾ ಇದ್ರಿ ಅವರೆಲ್ಲ ಫಾಲೋ ಮಾಡ್ರಿ ಅಂತ ಕೂಡ ಹೇಳಬಹುದಾಗಿದೆ. ಧನ್ಯವಾದಗಳು. ಸಿಗೋಣ್ರಿ ಮುಂದೆ.